ನೀರು ಶುದ್ಧವೋ ಅಶುದ್ಧವೋ ಕರ್ನಾಟಕದ ಜೀವಜಲ ಆಗ್ತಿದ್ಯಾ ಹಾಲಾಹಲ. ಕುಡಿಯುವ ನೀರಿನ ರಿಯಾಲಿಟಿ ಚೆಕ್. ನ್ಯೂಸ್ 18 ಸಾಮಾಜಿಕ ಕಳಕಳಿ. ಜೀವಜಲವೋ ವಿಷಜಲವೋ? ಇದು ನ್ಯೂಸ್ 18 ಮೆಗಾ ಕವರೇಜ್ ಸ್ಟೋರಿ. ರಾಜ್ಯದ ಜನರೇ, ನೀವು ಕುಡಿತಾ ಇರುವಂತಹ ನೀರು ಸೇಫಾ? ನೀವು ಸೇವಿಸ್ತಾ ಇರುವಂತಹ ನೀರು ಶುದ್ಧವಾಗಿದ್ಯಾ ಅಥವಾ ಕಲುಷಿತ ಆಗಿದ್ಯಾ? ಕರ್ನಾಟಕದ ಜೀವಜಲ ಹಾಲಾಹಲ ಆಗ್ತಿದ್ಯಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಜನರು ಸೇವಿಸ್ತಾ ಇರುವಂತಹ ನೀರಿನ ಬಗ್ಗೆ ಈಗ ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು. ಕುಡಿಯೋ ನೀರಿನ ಬಗ್ಗೆ ಈ ಕುರಿತು ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿತ್ತು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿದೆ. ಕುಡಿಯುವ ನೀರನ್ನ ಟೆಸ್ಟ್ ಮಾಡಲಾಗಿತ್ತು. ಆ ವರದಿಯಲ್ಲಿ ಏನಿದೆ? ನೀವು ಕುಡಿತಾ ಇರುವಂತಹ ನೀರಾಗಿದ್ರೆ ಸೇಫ್ ಆಗಿದ್ಯಾ? ಚಿತ್ರದುರ್ಗದ ಕಾವಾಡಿಗರಹಟ್ಟಿಯಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿತ್ತು. ನ್ಯೂಸ್ 18 ರಿಯಾಲಿಟಿ ಚೆಕ್ ನಲ್ಲಿ ನೀರಿನ ಬಂಡವಾಳ ಬಯಲಾಗಿದೆ. ಇದು ಚಿತ್ರದುರ್ಗದಲ್ಲಿ ನಡೆಸಿದಂತಹ ರಿಯಾಲಿಟಿ ಚೆಕ್ ನಲ್ಲಿ ಅಲ್ಲಿ ಕುಡಿತಾ ಇರುವಂತಹ ಜನರು ನೀರನ್ನ ಏನು ರಿಯಾಲಿಟಿ ಚೆಕ್ ನಡೆಸಲಾಗಿದೆ ಅದರಲ್ಲಿ ಅದು ಸೇಫ್ ಅಲ್ಲ ಅನ್ನುವಂತಹ ವರದಿ ಬಂದಿರುವಂತದ್ದು. ಕಾವಾಡಿಗರಹಟ್ಟಿಯ ಸಪ್ಲೈ ಆಗ್ತಾ ಇದ್ದಂತಹ ಸೂಳೆಕೆರೆಯ ನೀರು ಇದು ಕಲುಷಿತ ಅನ್ನುವಂಥದ್ದು ಗೊತ್ತಾಗಿದೆ. ನೀರು ಕುಡಿಯೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಯೋಗ್ಯವಾಗಿಲ್ಲ. 2 ವರ್ಷದ ಹಿಂದೆ ಕಲುಷಿತ ನೀರನ್ನ ಸೇವಿಸಿ 6 ಜನ ಮೃತಪಟ್ಟಿದ್ರು. 6 ಜನ ಮೃತಪಟ್ಟರು ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಈ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿದೆ. ಅದರ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜನರು ಕುಡಿಯುವಂತಹ ನೀರು ಈಗ ಹಲಾಹಲ ಆಗುವಂತಹ ಸಂದರ್ಭ ಬಂದ್ಬಿಟ್ಟಿದೆ. ಯಾಕೆ ಅಂದ್ರೆ ಕಲುಷಿತ ನೀರನ್ನ ಜನರು ಸೇವಿಸಿ ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಇದು ಚಿತ್ರದುರ್ಗದಲ್ಲಿ ನ್ಯೂಸ್ 18 ನಡೆಸಿದಂತಹ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿರುವಂತದ್ದು. ಅಲ್ಲಿ ಸರಬರಾಜಾಗ್ತಾ ಇದ್ದಂತಹ ಕುಡಿಯುವ ನೀರು ಕುಡಿಲಿಕ್ಕೆ ಸೇವಿಸಲಿಕ್ಕೆ ಯೋಗ್ಯ ಅಲ್ಲ ಅನ್ನುವಂತಹ ವರದಿ ಬಂದಿದೆ. ಈ ಹಿಂದೆ ಇದೇ ಕಾವಾಡಿಗಹಟ್ಟಿಯಲ್ಲಿ 6 ಜನರು ಇದೇ ನೀರನ್ನ ಕುಡಿದು ಸಾವನ್ನಪ್ಪಿದ್ರು. ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವರಿಗೆ ಶುದ್ಧ ಕುಡಿಯುವ ನೀರನ್ನ ಒದಗಿಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿಲ್ಲ. ಈಗ ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನ ನಡೆಸಿದಂತಹ ಸಂದರ್ಭದಲ್ಲಿ ಅದೇ ಕೊಳಚೆ ನೀರು ಕಾವಾಡಿಗಹಟ್ಟಿಯಲ್ಲಿ ಸಪ್ಲೈ ಆಗ್ತಾ ಇದೆ ಎನ್ನುವಂತಹ ವರದಿ ಬಂದಿದೆ. ಇದರಿಂದಾಗಿ ಅಲ್ಲಿರುವಂತಹ ಜನರಿಗೆ ಈಗ ಜೀವ ಭಯ ಶುರುವಾಗಿದೆ. ಮೊದಲಿಂದನೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ನೀರಿನ ಬಣ್ಣ ಬದಲಾಗ್ತಾ ಇದೆ, ರುಚಿ ಬದಲಾಗ್ತಾ ಇದೆ, ಹಲವಾರು ಕಾಯಿಲೆಗಳಿಗೆ ಜನರು ತುತ್ತಾಗ್ತಾ ಇದ್ದಾರೆ ಅಂತ. ಆದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಚಿತ್ರದುರ್ಗದ ಕಾವಾಡಿಗಹಟ್ಟಿಯಲ್ಲಿ ಕಲುಷಿತ ನೀರು ಗ್ರಾಮಕ್ಕೆ ಶಾಂತಿ ಸಾಗರ ಕೆರೆಯಿಂದ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಚಿತ್ರದುರ್ಗದ ಕಾವಾಡಿಗಹಟ್ಟಿಯಲ್ಲಿ ಕಲುಷಿತ ನೀರಿನಿಂದಾಗಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇತ್ತು. ಹೀಗಾಗಿ ಗ್ರಾಮಕ್ಕೆ ಶಾಂತಿ ಸಾಗರ ಕೆರೆಯಿಂದ ಈಗ ನೀರು ಪೂರೈಕೆ ಮಾಡಲಾಗ್ತಾ ಇದೆ. 2 ವರ್ಷಗಳ ಹಿಂದೆ ಕಲುಷಿತ ನೀರನ್ನ ಸೇವಿಸಿ 6 ಮಂದಿ ಸಾವನ್ನಪ್ಪಿದ್ರು. ಕಾವಾಡಿಗಹಟ್ಟಿಯಲ್ಲಿ ಶುದ್ಧ ಕುಡಿಯುವ ನೀರಿಲ್ಲ. ನ್ಯೂಸ್ 18 ನಿಂದ ನೀರಿನ ಪರಿಶೀಲನೆಯನ್ನು ನಡೆಸಲಾಗಿತ್ತು. ನಗರಸಭೆ ಅಧಿಕಾರಿಗಳ ಮುಂದೆಯೇ ಸ್ಯಾಂಪಲ್ ಅನ್ನು ಸಂಗ್ರಹ ಮಾಡಲಾಗಿತ್ತು. ವಾಸನೆ ಬರ್ತಿದೆ ಕುಡಿಯುವ ನೀರು ಅನ್ನುವಂತಹ ಒಂದು ರಿಪೋರ್ಟ್ ಬಂದಿತ್ತು. ಕುಡಿಯೋದಕ್ಕೆ ಈ ನೀರು ಯೋಗ್ಯ ಅಲ್ಲ ಅನ್ನುವಂತಹ ರಿಪೋರ್ಟ್ ಬಂದಿದೆ. ನೀರಿನ ಶುದ್ಧೀಕರಣವನ್ನ ಮಾಡಿಸಿ ಅಧಿಕಾರಿಗಳೇ. ಶಾಂತಿ ಸಾಗರ ಯೋಜನೆ ನೀರು ಶಾಂತಿ ಸಾಗರ ಜಾಕ್ವೆಲ್ನಿಂದ ಹಿರೇಕಂದವಾಡಿ WTPಗೆ ಬಂದು ಹಿರೇಕಂದವಾಡಿ WTPಯಲ್ಲಿ ನಮ್ಮ ಏನೇನು ಪ್ರೋಸೆಸ್ ಇದೆಯೋ ಫಿಲ್ಟ್ರೇಷನ್ ಮಾಡಬೇಕಾದ್ರೆ ಪ್ರತಿಯೊಂದು ಪ್ರೋಸೆಸ್ ಕಂಪ್ಲೀಟ್ ಮಾಡ್ಕೊಂಡು ಹಿರೇಕಂದವಾಡಿಯಿಂದ ಡೈರೆಕ್ಟಾಗಿ ಟ್ಯಾಂಕ್ಗಳು ತುಂಬಿಸ್ಕೊಂಡು ಟ್ಯಾಂಕಿಂದ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಈ ನೀರು ಬರ್ತಾ ಇದೆ. ಆದರೆ ಏನಪ್ಪ ಅಂದರೆ ಇವರು 3 ದಿನಕ್ಕೆ 4 ದಿನಕ್ಕೆ ಒಂದು ಸರಿ ನಮಗೆ ನೀರು ಕೊಡ್ತಾರೆ. ನೀರಿಂದು ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ಈ ನೀರು ಕುಡಿಯೋಕ್ಕೆ ಯಾರು ಬಳಸ್ತಾ ಇಲ್ಲ. ಎಲ್ಲ ಫಿಲ್ಟ್ರ್ ನೀರನ್ನೇ ಬೇರೆ ಕಡೆಯಿಂದ ತಗೊಂಬಂದು ಕುಡಿತಾ ಇದ್ದಾರೆ. ಆ ರೀತಿ ಆಗಿದೆ ಇಲ್ಲಿ. ಅದಕ್ಕೆ ಇದನ್ನು ಶುದ್ಧ ಇದು ಮಾಡ್ಬೇಕಂದ್ರೆ ಒಳ್ಳೆ ನೀರನ್ನು ನಮಗೆ ಕೊಡ್ಬೇಕಂತೇಳಿ ನಾವು ಕೇಳ್ಕೊಂತೀವಿ. ಮತ್ತು ರುಚಿ ಇವೆರಡೂ ಸರಿಯಾ ಅಂದರೆ ಸೇರ್ಕೊಳ್ಳೋ ಅಂಥ ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ಲ. ಸ್ಮೆಲ್ಲು ಮತ್ತು ಓಡರು ಟೇಸ್ಟು ಸರಿಯಾಗಿಲ್ಲ ಅಂತ ಬಂದಿದೆ. ಬಟ್ ಅದು ಟೆಕ್ನಿಕಲಿ ಇಟ್ ಈಸ್ ನಾಟ್ ಫೀಸಿಬಲ್. ಆದರೆ ಅದನ್ನು ಉಪಯೋಗಿಸ್ಬೋದು, ಉಪಯೋಗಿಸೋದಕ್ಕೇನು ತೊಂದರೆ ಇಲ್ಲ. ಬಟ್ ಅದರ ಸ್ಮೆಲ್ ಇರೋದ್ರಿಂದ
ಮತ್ತು ರುಚಿಸೋದಿಲ್ಲ. ಆದ್ದರಿಂದ ಅದನ್ನು ನಾವು ಇದು ಮಾಡೋಕ್ಕೆ ಬರಲ್ಲ. ಅದರ್ವೈಸ್ ಫಿಸಿಕಲ್ ಪ್ಯಾರಾಮೀಟರ್ಸು, ಕೆಮಿಕಲ್ ಪ್ಯಾರಾಮೀಟರ್ಸು ಎಲ್ಲ ಕರೆಕ್ಟಾಗೇ ಇದೆ ಅಂತ ಒಂದು ವರದಿ ಹೇಳ್ತಾ ಇದೆ. ಅಂದರೆ ಈ ನೀರು ಕುಡಿಯೋಕ್ಕೆ ಯೋಗ್ಯವಾಗಿದೆಯಾ ಹೆಂಗೆ ಸರ್? ಯೋಗ್ಯವಾಗಿದೆ. ಆದರೆ ಇದು ಟೇಸ್ಟು ಮತ್ತು ಸ್ಮೆಲ್ಲು ಆ ಥರ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಕಲುಷಿತ ನೀರು ಸೇವಿಸಿ 6 ಜನ ಮೃತಪಟ್ಟರು ಕೂಡ ಯಾಕೆ ಅಲ್ಲಿನ ಅಧಿಕಾರಿಗಳು 2 ವರ್ಷ ಆದರೂ ಎಚ್ಚೆತ್ಕೊಂಡು ಒಂದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿರಲಿಲ್ಲ? ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನು ನಡೆಸಿದಂತಹ ಸಂದರ್ಭದಲ್ಲಿ ಏನೆಲ್ಲ ವಿಚಾರ ಅಲ್ಲಿ ಬೆಳಕಿಗೆ ಬಂತು? ಈಗಲಾದ್ರೂ ಶುದ್ಧವಾದಂತಹ ನೀರು ಸಿಗ್ತಾ ಇದೆಯಾ? ಚಿತ್ರದುರ್ಗದ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತ ಕವಡಿಗರ ಹಟ್ಟಿನಲ್ಲಿ ಕಳೆದ 2 ವರ್ಷಗಳ ಹಿಂದಷ್ಟೇ ಕಲುಷಿತ ನೀರಿನ ಪ್ರಕರಣ ನಡೆದಿರ್ತಕ್ಕಂಥದ್ದು. ಆ ಪ್ರಕರಣದಲ್ಲಿ ಈಗಾಗಲೇ 6 ಜನ ಮೃತಪಟ್ಟಿರ್ತಕ್ಕಂಥದ್ದು. ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಲ್ಲಿಗೆ ಶುದ್ಧ ಕುಡಿಯುವ ನೀರು ಘಟಕವನ್ನ ಸ್ಥಾಪಿಸಬೇಕು, ಒಳ್ಳೆಯ ವ್ಯವಸ್ಥೆಯನ್ನ, ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅನ್ನುವಂತ ನಿರ್ಧಾರವನ್ನು ಮಾಡಿ ಅಲ್ಲಿಗೆ ವಿಶೇಷ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ಇದೀಗ ನಾವು ರಿಯಾಲಿಟಿ ಚೆಕ್ ಅನ್ನು ಮಾಡೋದ್ರ ಮೂಲಕ ನ್ಯೂಸ್ 18 ಅಭಿಯಾನಕ್ಕೆ ಏನು ಆ ಅಲ್ಲಿಯ ನೀರನ್ನ ನಗರಸಭೆ ಅಧಿಕಾರಿಗಳ ಸಮ್ಮುಖದಲ್ಲಿ ಟೆಸ್ಟ್ಗೆ ಕಳಿಸಿದಂತ ಸಂದರ್ಭದಲ್ಲಿ ಆ ಟೆಸ್ಟ್ನ ವರದಿ ಬಂದಿರತಕ್ಕಂಥದ್ದು. ವರದಿಯನ್ನ ನೋಡಲಾಗಿ ಅಲ್ಲಿಯ ಏನು ನೀರು ಯೋಗ್ಯವಾಗಿಲ್ಲವೋ ಅನ್ನುವಂಥ ವಿಚಾರವನ್ನ ನೋಡಿದ್ರೆ ಅಲ್ಲಿ ಬಣ್ಣ ಮತ್ತು ರುಚಿ ಎರಡೂ ಕೂಡ ಸರಿಯಾಗಿಲ್ಲ ಅನ್ನುವಂಥದ್ದು ಆ ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಅದರಿಂದಾಗಿ ಅಲ್ಲಿಯ ಜನರಿಗೆ ಇನ್ನೂ ಕೂಡ ಸರಿಯಾದ ನೀರಿನ ವ್ಯವಸ್ಥೆ ಸಿಕ್ಕಿಲ್ಲ ಅನ್ನುವಂಥದ್ದು ಇದ್ರ ಮೂಲಕ ತಿಳಿತಾ ಇರ್ತಕ್ಕಂಥದ್ದು. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಅಲ್ಲಿಯ ಜನರಿಗೆ ಒಳ್ಳೆಯ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥದ್ದು ಅಲ್ಲಿಯ ಸ್ಥಳೀಯರ ಆಗ್ರಹವಾಗಿದೆ.